ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನಾ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಬೇತಾಳ ನಾನು ಹೇಳಿದ್ದ ಒಂದೇ ಒಂದು ಮಾತಿಂದ ಮನೆಯವರು ಎಲ್ಲರೂ ಕೂಡ ಎಷ್ಟೊಂದು ಖುಷಿಯಾಗಿದ್ದಾರೆ. ನಾನು ಇವಾಗ ಅರ್ಥ ಆಗ್ತಾ ಇದೆ, ನನಗೆ ಎಲ್ಲರ ಖುಷಿನ ಸಂತೋಷನ ಕಿತ್ಕೊಂಡ್ಬಿಟ್ಟಿದ್ದೀನಿ ಅಂತ ಇವಾಗ ಅರ್ಥ ಆಗ್ತಾ ಇದೆ ಕಣೆ. ಬೇತಾಳ ಇನ್ಯಾವತ್ತೂ ಕೂಡ ನಾನು ರೌಡಿಸಮ್ ಫೀಲ್ಡ್ಗೆ ಕಾಲು ಇಡೋದಿಲ್ಲ ಕಣೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ನಿಜನಾ ಬೇತಾಳ, ನನ್ನಾಣೆ ಅಂತ ಹೇಳಿ ವೇದ ಕೇಳ್ತಾಳೆ. ಹೌದು, ನನ್ನಾಣೆಗೂ ಇನ್ಯಾವತ್ತೂ ಕೂಡ ನಾನು ಆ ಫೀಲ್ಡನ್ನು ತುಳಿಯೋದಿಲ್ಲ ಅಂತ ಹೇಳಿ ವಿಕ್ರಮ್ ಆಣೆನೂ ಕೂಡ ಮಾಡ್ತಾನೆ. ಆಮೇಲೆ ಸರಿ ಇವಾಗ ತಾನೇ ಹಾಸ್ಪಿಟ್ಲಿಂದ ಬಂದಿದೆಯಾ, ಗಾಯನೂ ಕೂಡ ಪೂರ್ತಿಯಾಗಿ ವಾಸಿಯಾಗಿಲ್ಲ, ಗಾಯ ಎಲ್ಲ ವಾಸಿಯಾಗಲಿ, ಆಮೇಲೆ ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಈ ಕಡೆ ವೇದ ನಾಚ್ಕೊಂಡು ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡು ವಿಕ್ರಮ್ ಕೂಡ ಒಂದು ಕ್ಷಣ ಮಗ್ನನಾಗಿ ಅವಳ ಮುಖನೇ ನೋಡ್ಕೊಳ್ತಾ ಕುತ್ಕೊಂಡಿರ್ತಾನೆ. ವೇದ ಮತ್ತು ವಿಕ್ರಮ್ ಒಬ್ರಿಗೊಬ್ಬರು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರದ್ದೇ ಆದ ಪ್ರಪಂಚದಲ್ಲಿ ಕಳೆದೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಪರಸ್ಪರವಾಗಿ ಇಬ್ಬರು ಕೂಡ ಹೇಗೆಲ್ಲ ಒಂದಾಗ್ತಾ ಇದ್ದಾರೆ ಅಂತ ಹೇಳಿ. ಈಗ ರೌಡಿಸಮ್ನ ಬಿಟ್ಟು ವಿಕ್ರಮ್ ಒಳ್ಳೆ ಹುಡುಗನಾಗಿ, ಒಳ್ಳೆ ಗಂಡನಾಗಿ, ಒಳ್ಳೆ ಮಗನಾಗಿ ಈ ಮನೆಯಲ್ಲಿ ಇರಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾನೆ. ಇನ್ನು ರೌಡಿಗಳು ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.